ಶತ್ರುಗಳೇ, ಗುಪ್ತವಾದ ವಿಷಯಗಳನ್ನು ಸುಪ್ತವಾಗಿ ಇಟ್ಟುಕೊಂಡು ಮತ್ತಿನಲ್ಲಿ ಜಪ್ತಿ ಮಾಡಿದನು. ರಕ್ತಗಳ ಸಿಗದ ಕಾರಣ ನನ್ನ ಆತ್ಮಕ್ಕೆ ಇಲ್ಲ ಶಾಂತಿಯ. ನನ್ನ ಹೃದಯ ಸಮುದ್ರದಲ್ಲಿ ಸೆರಬೇಕದಿಂದ ಬಂದು ಅಪ್ಪಳಿಸುತ್ತಿದೆ. ನನ್ನ ತಂದೆ ತಾಯಿ ಕೊಯ್ದ ಸೇಡಿನ ಸಂದೇಶ. ಸರ್ಕಾರದ ಆದೇಶ ನನ್ನ ತಂದೆ ತಾಯಿಯನ್ನು ಕೊಂದ ಸೇಡಿನ ಸಂದೇಶದಿಂದ ಆ ಕಿರಾತಕರನ್ನು ಪತ್ತೆ ಹಚ್ಚಿ ಅವರ ಕತ್ತನ್ನು ಕತ್ತರಿಸಿದಾಗಲೇ ಈ ಗರುಡನ ಅಂತರಾಳಕ್ಕೆ ಶಾಂತಿ. ಹುಡುಗಿ ಕಣ್ಣಿಗೆ ಕಾಣೋದಿಲ್ವಾ? ಗೂಳಿ ತರ ಮೈ ಮೇಲೆ ಹೋಗ್ತಾ ಇದ್ದಿಲ್ಲ, ಸ್ವಲ್ಪ ದಾರಿ ಬಿಟ್ಟಿಲ್ಲ ಆಗೋದಿಲ್ವೇ? ದಾರಿ ಏ ನಾರಿ, ನೀನು ಕೊಂದ ತಕ್ಷಣ ದಾರಿ ಬಿಟ್ಟು ನಿಲ್ಲೋದಕ್ಕೆ ನೀನೇನು ಮೈಸೂರು ಮಹಾರಾಣಿನ ಇಲ್ಲ ಸುರಲೋಕದ ಸುಂದರಿನ? ಈ ಗಂಡದ ನನಗೆ ಡ್ಯಾನ್ಸ್ ಹೊಡೆದು ನನಗೆ ಆವಾಜ್ ಹಾಕಬಂದೆ ಬಜಾರಿ. ನಂಗೆ ಇಲ್ಲಿ ಅಂತ ಮಾತಾಡ್ತೀರೋ? ಮರ್ಯಾದೆ ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆ ಏ ಹುಚ್ಚ ಹೆಣ್ಣೆ, ನೀನು ಹಾಕಿರುವ ಡ್ರೆಸ್ ನೋಡಿದ್ರೆ ಎಷ್ಟು ಮರ್ಯಾದೆ ಕೊಡ್ಬೇಕೆಂಬುದು ಹಾದಿಯಲ್ಲಿ ಹೋಗುವ ಹುಚ್ಚನಿಗೆ ಗೊತ್ತಾಗುತ್ತದೆ. ಸುಸಂಸ್ಕೃತ ಉಡುಪಿಗೆ ನಾನ್ ಯಾರು ಅಂತ ಗೊತ್ತಿಲ್ವೇನೋ? ಯಾರು? ಏ ನಾರಿ, ನೀನೇನು ರಂಬೆ ಊರ್ವಶಿ ಮೇಣಕ್ಕಿನ ಗೊತ್ತಿರೋದಕ್ಕೆ? ನೀನ್ ಯಾರಾದ್ರೆ ನನಗೇನು? ಹೋಗಲೇ ಹೋಗು. ಯಾರ ಹೆಸರು ಕೇಳಿದ್ರೆ ಸುತ್ತ 40 ಹಳ್ಳಿಗಳು ಗಡಗಡ ನಡಕ್ತಾವೋ ಅಂತ ನರನಾಗನ ತಂಗಿ, ಏಕೈಕ ಪ್ರೀತಿಯ ತಂಗಿಯಾದ ಈ ರೂಪಾಳಿಗೆ ನಮ್ಮಷ್ಟಿದ್ದ ಬಡ ಭಿಕಾರಿಯಾದ ನೀನು ಬಾಯಿ ಬಂದಂತೆ ಮಾತಾಡ್ತೀನೋ? ಭಿಕಾರಿ ಭಿಕಾರಿ ಅಲ್ಲಲೇ, ನಿಮ್ಮಂತ ಹಣದ ಅಂಧಕಾರದಲ್ಲಿ ಮರೆಯುತ್ತಿರುವ ನಿಮ್ಮ ಸ್ವಂತ ಶ್ರೀಮಂತರ ಪಾಲಿಗೆ ಶಿಕಾರಿಯ. ನಿನ್ನ ಕೊಪ್ಪಿಳಿಸಲು ಬಂದ ಅಧಿಕಾರಿ ಇಲ್ಲೇನಾ? ಕೈ ಬಿಡು. ಲೇ ರೂಪಿ, ನೀನು ಒಂದು ಹೆಣ್ಣು, ನಾನು ಒಂದು ಗಂಡು. ನಿನಗೆ ಇಷ್ಟು ಸೊಕ್ಕಿರಬೇಕಾದ್ರೆ ಇನ್ನು ನನಗೆಷ್ಟಿರಬೇಡ ಹೇಳು. ನನ್ನ ಕೈ ಹಿಡಿದು ಮಾತಾಡ್ತೀಯ? ನನ್ನ ಹೇಳಿ ನಿನ್ನ ಮೈ ಮೇಲೆ ಚರ್ಮ ಸುರಿಸದೆ ಹೋದ್ರೆ ನನ್ನ ಹೆಸರು ರೂಪಾನೇ ಇಲ್ಲ. ಬರ್ತೀನಿ. ನಿಲ್ಲು ರೂಪಾದೇವಿ, ನಿಲ್ಲು. ಲೇ ರೂಪಿ, ನನ್ನ ಮೈ ಚರ್ಮ ಅಂದರೆ ಕುರುಬರ ಮೇಲೆ ತಿಳ್ಕೊಂಡರೆ ಹೊತ್ತ ಎಣ್ಣೆ. ಅದ್ಯಾವ ಸೀಮೆ ಸೂರ ಸರ್ವರಲ್ಲೇ ನಿನ್ನ ಅಣ್ಣ ನನನಾಗ. ಲೇ ರೂಪಿ, ಈ ಗಂಡನ ಗೌಡನ ಮುಂದೆ ನಿಂತು ಭಯ ಪಡುತ್ತಾರೆ ಅಂತವನ್ನ ಹೊಡೆಯಲು ಕೈ ಎತ್ತಿದೆಯಾ ಹುಚ್ಚ ಎಣ್ಣೆ? ಆ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸಲೇಬೇಕು. ಶಿಕ್ಷೆನಾ? ಯಾವ ಶಿಕ್ಷೆ? ಅದು ನಿನ್ನ ಮಧುರ ಕಂಠದಿಂದ ಒಂದು ಪ್ರೇಮ ಗೀತೆ ಹಾಡಿ ಕುಣಿಯಬೇಕು. ಅದೇ ಈ ಗರುಡ ಕೊಡುವ ಘೋರ ಶಿಕ್ಷೆ. ನಿನ್ನಂತ ಜೊತೆಗೆ ನಾನು ಹಾಡ್ಬೇಕಾ? ಸಾಧ್ಯನೇ ಇಲ್ಲ, ನಮ್ಗೆ ಹಾಡು ಹೇಳಕ್ ಬರೋದಿಲ್ಲ. ಬರೋದಿಲ್ಲ ಅಂದ್ರೆ ನೀನೇ ಇರೋದಿಲ್ಲ, ಏನತ್ತೀಯ? ಇವ್ನ ಕೈಗೆ ಬಂದು ಸಿಕ್ಕಾಕೊಂಡಾಗಾಯ್ತು. ಇವ್ನು ಹೇಳಿದಾಗೆ ಹಾಡು ಹೇಳಿ ಪಾರಾಗದೆ ಒಳ್ಳೇದು. ಸರಿ, ಹಾಡು ಹೇಳಿ